ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಹೇಳ್ಕೊಡ್ತಾ ಇರೋ ರೆಸಿಪಿ ಮ್ಯಾಗಿ ಪಿಜ್ಜಾ. ನಾರ್ಮಲಿ ನಾನು 3-4 ಥರ ಪಿಜ್ಜಾ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ, ಬಟ್ ಮ್ಯಾಗಿನ ಬೇಸಾಗಿ ಇಟ್ಕೊಂಡು ಪಿಜ್ಜಾ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ತುಂಬ ಸಿಂಪಲಾಗಿ ಮತ್ತು ಈಸಿಯಾಗಿ ಮಾಡ್ಕೋಬೋದು. ಇದು ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನೋಡೋಣ. ಮೊದಲು ಒಂದು ಬಾಣಲೆಗೆ ನೀವು 1.5 ಲೋಟದಷ್ಟು ನೀರು ಹಾಕ್ಕೊಳ್ಳಿ. ನಾರ್ಮಲಿ ಮಾಡುವಾಗ ಮ್ಯಾಗಿ 1 ಪ್ಯಾಕೆಟ್ 10 ರೂಪೀಸ್ ಅಥವಾ 12 ರೂಪೀಸ್ ಪ್ಯಾಕ್ ಇರುತ್ತಲ್ಲ, ಅದಕ್ಕೆ ನಾವು 1 ಲೋಟ ಹಾಕೋತೀವಿ. ಇದರಲ್ಲಿ ನಾನು 2 ಪ್ಯಾಕ್ ಯೂಸ್ ಮಾಡ್ತಾ ಇದ್ದೀನಿ. 1.5 ಲೋಟ ಹಾಕೋತಿದ್ದೀನಿ. ನೀವು 1 ಪ್ಯಾಕ್ ಯೂಸ್ ಮಾಡಿದ್ರೆ 3/4 ಲೋಟ ಹಾಕ್ಕೊಳ್ಳಿ ಸಾಕು. ನಾನು ಇವಾಗ 1.5 ಲೋಟ ನೀರು ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಜಸ್ಟ್ ಈ ಥರ ಓಪನ್ ಮಾಡಿಬಿಟ್ಟು ನೀವು ಹಾಕ್ಕೊಳ್ಳಿ. ಮ್ಯಾಗಿದು ಮಸಾಲ ಪ್ಯಾಕೆಟು, ಮ್ಯಾಗಿ ಆಬ್ವಿಯಸ್ಲಿ ಎಲ್ಲರಿಗೂ ಮಾಡ್ಕೊಳಕ್ಕೆ ಬರುತ್ತೆ. ಇದೊಂದು ಪ್ರೋಸೆಸ್ ತೋರಿಸ್ತಾ ಇದ್ದೀನಿ ಅಷ್ಟೇ ನಾನು. ನೋಡಿ, ಇದು ಅರ್ಧ ಬೆಂದಿದೆ ಅನ್ನಿಸ್ದಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಒಳ್ಳೆ ಫ್ಲೇವರ್ ಕೊಡುತ್ತೆ ಮತ್ತು ಪಿಜ್ಜಾ ಬೇಸಲ್ಲೂ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಸೊ ಇದನ್ನು ಮಿಕ್ಸ್ ಮಾಡಿಕೊಡಿ. ಎರಡು ಸ್ಪೂನಷ್ಟು ಇವಾಗ ಕಾರ್ನ್ಫ್ಲೋರ್ ಹಾಕ್ಕೊಳ್ಳಿ. ಇದು 3/4 ಬೆಂದಿದೆ ಅನ್ನಿಸ್ದಾಗ ಇದನ್ನು ನೀವು ಹಾಕ್ಕೋಬೇಕು. ಕಾರ್ನ್ಫ್ಲೋರ್ ಹಾಕ್ಕೊಂಡ್ರೆ ಬೇಸಿಗೆ ಒಳ್ಳೆ ಬೈಂಡಿಂಗ್ ಸಿಗುತ್ತೆ ಮತ್ತು ಕ್ರಸ್ಟು ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ಹಾಕ್ಕೋಬೇಕು. ಕಾರ್ನ್ಫ್ಲೋರ್ ಹಾಕಿಬಿಟ್ಟು ಗಂಟಿಲ್ಲದೆ ಇರೋ ಹಾಗೆ ಚೆನ್ನಾಗಿ ಇದನ್ನು ನೀವು ಮಿಕ್ಸ್ ಮಾಡ್ಕೋಬೇಕು. ಮ್ಯಾಗಿ ರೆಡಿ ಇದೆ. ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಇನ್ ಕೇಸ್ ನಿಮ್ಮ ಮನೇಲಿ ಕಾರ್ನ್ಫ್ಲೋರ್ ಇಲ್ಲ ಅಂತ ಅಂದರೆ ನೀವು ಅಕ್ಕಿ ಹಿಟ್ಟು ಕೂಡ ಯೂಸ್ ಮಾಡ್ಬೋದು, ಬಟ್ ಅಕ್ಕಿ ಹಿಟ್ಟನ್ನ ನೀವು 1.5 ಸ್ಪೂನ್ ಇವಾಗ ನೋಡಿ ಒಂದು ಸೇಮ್ ಹಾಕೊಂಡು ಒಂದು ಸ್ವಲ್ಪ ಎಣ್ಣೆನ ಈ ಥರ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ನಾವು ರೆಡಿ ಮಾಡ್ಕೊಂಡಿರೋ ಮ್ಯಾಗಿ ಹಾಕ್ಕೊಳ್ಳಿ. ನಾನು ಇದರಲ್ಲಿ ಅರ್ಧ ಹಾಕ್ಕೊಂಡಿದ್ದೀನಿ. ಫ್ಲೇಮ್ನ ಲೋನಲ್ಲಿ ಇಟ್ಕೊಳ್ಳಿ. ನಾನು 2 ಮಾಡ್ಕೊತಾ ಇದ್ದೀನಿ. ಇಷ್ಟು ಸೇರಿಸಿ ಒಂದೂ ಮಾಡ್ಕೋಬೋದು 2 ಪ್ಯಾಕೆಟಿಂದ, ಬಟ್ ನಾನು ಒಂದೊಂದು ಪ್ಯಾಕೆಟಲ್ಲಿ ಒಂದೊಂದು ಮಾಡ್ಕೊತಾ ಇದ್ದೀನಿ. ಸೊ ಇದನ್ನು ಫಸ್ಟು ಫೋರ್ಕ್ ಯೂಸ್ ಮಾಡಿಬಿಟ್ಟು ನಿಧಾನಕ್ಕೆ ಒಂದು ರೌಂಡ್ ಶೇಪಲ್ಲಿ ತೊಗೊಂಡು ಬನ್ನಿ. ನಾವು ಆಲ್ರೆಡಿ ಕಾರ್ನ್ಫ್ಲೋರ್ ಹಾಕಿರೋದ್ರಿಂದ ನೀಟಾಗಿ ಬರುತ್ತೆ ಇದು. ನೆಕ್ಸ್ಟ್ ಈ ಥರ ಸ್ವಲ್ಪ ಸಪೋರ್ಟ್ ಕೊಟ್ಬಿಟ್ಟು ಇನ್ನೂ ರೌಂಡ್ ಮಾಡೋಕ್ಕೆ ಟ್ರೈ ಮಾಡಿ ಅಷ್ಟೇ. ಇದರ ಸೈಡಲ್ಲೂ ಸ್ವಲ್ಪ ಎಣ್ಣೆ ಹಾಕಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನು ನೀವು ಬೇಯಿಸಬೇಕು. ಮೀಡಿಯಮಲ್ಲಿ ಇಟ್ಟು ಬೇಯಿಸ್ಬೋದು, ಬಟ್ ಲೋ ಅಲ್ಲಿ ಇಟ್ಟರೆ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ ಇವಾಗ ಬೆಂದಿದೆಯಾ ನೋಡಿ. ಸ್ವಲ್ಪ ಬ್ರೌನ್ ಆಗಿದ್ರೂ ನೀವು ಇವತ್ತನ್ನ ತಿರುಗಿಸ್ಕೊಂಡು ಹಾಕ್ಕೊಳ್ಳಿ. ಇವಾಗಲೂ ಗ್ಯಾಸ್ ಫುಲ್ಲು ಲೋ ಫ್ಲೇಮಲ್ಲೇ ಇದೆ. ನೆಕ್ಸ್ಟ್ ನಾನು ಇದಕ್ಕೆ 1.5 ಸ್ಪೂನಷ್ಟು ಪಿಜ್ಜಾ ಸಾಸ್ ಹಾಕೋತಾ ಇದ್ದೀನಿ. ನಿಮ್ಮ ಹತ್ರ ಪಿಜ್ಜಾ ಸಾಸ್ ಇಲ್ಲ ಅಂತ ಅಂದರೆ ನೀವು ಟೊಮ್ಯಾಟೊ ಕೆಚಪ್ ಮತ್ತು ಟೊಮ್ಯಾಟೊ ಸಾಸ್ನ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ಬಿಟ್ಟು ಮಾಡ್ಕೋಬೋದು. ಇಲ್ಲ ಅಂತಂದರೆ ಶೇಜ್ವಾನ್ ಸಾಸ್ ಇದ್ದರೆ ಅದಕ್ಕೂ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಮತ್ತು ಟೊಮ್ಯಾಟೊ ಸಾಸ್ ಹಾಕ್ಬಿಟ್ಟು ನೀವು ಮಾಡ್ಕೋಬೋದು. ನೆಕ್ಸ್ಟ್ ಇದ್ರ ಮೇಲೆ ನಾನು ಸ್ವಲ್ಪ ಚೀಸ್ ಹಾಕೋತಾ ಇದ್ದೀನಿ. ಇವಾಗ ಈರುಳ್ಳಿ ಇಟ್ಕೊಳ್ಳಿ. ನೀವೇನಾದರೂ ಟಾಪಿಂಗ್ ಹಾಕ್ಕೋಬೋದು, ಇದೇ ಹಾಕ್ಕೋಬೇಕು ಅಂತೇನಿಲ್ಲ. ನೆಕ್ಸ್ಟ್ ಇದಕ್ಕೆ ಕ್ಯಾಪ್ಸಿಕಮ್ ಇಟ್ಕೋತಾ ಇದ್ದೇನೆ. ನೆಕ್ಸ್ಟು ಪನ್ನೀರ್ ತೊಗೊಂಡಿದ್ದೀನಿ ನಾನು. ಆಮೇಲೆ ಸ್ವಲ್ಪ ಟೊಮ್ಯಾಟೋಸ್ ಇಟ್ಕೊಂಡಿದ್ದೀನಿ. ಟೊಮ್ಯಾಟೋನ ಬೀಜ ತೆಗೆದುಬಿಟ್ಟು ನೀವು ಕಟ್ ಮಾಡಿ ಹಾಕ್ಕೊಳ್ಳಿ ಇದಕ್ಕೆ. ನೆಕ್ಸ್ಟ್ ಇದ್ರ ಮೇಲೆ ಮಿಕ್ಕಿದ ಚೀಸ್ ಹಾಕ್ಕೊಳ್ಳಿ. ನೀವು ಪ್ರೊಸೆಸಡ್ ಚೀಸರು ತೊಗೋಬೋದು, ಇಲ್ಲ ಮೊಝರೆಲ್ಲಾನಾದರೂ ತೊಗೋಬೋದು. ನಿಮ್ಮನೇಲಿ ಯಾವುದಿರುತ್ತೆ ನೀವು ಆ ಟೈಮಲ್ಲಿ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಇದ್ರ ಮೇಲೆ ನಾನು ಸ್ವಲ್ಪ ಮಿಕ್ಸ್ಡ್ ಹರ್ಬ್ಸ್ ಹಾಕ್ಕೋತಾ ಇದ್ದೀನಿ. ಇದೆಲ್ಲ ಪ್ರಾವಿಷನ್ ಸ್ಟೋರಲ್ಲಿ ಈಸಿಯಾಗಿ ಸಿಗುತ್ತೆ ನಿಮಗೆ. ಮತ್ತು ಸ್ವಲ್ಪ ಆರಿಗ್ಯಾನೋ ಹಾಕ್ಕೋತಾ ಇದ್ದೀನಿ. ಲಾಸ್ಟಲ್ಲಿ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡಿದ್ದೀನಿ.
ನಿಮ್ಮ ಹತ್ರ ಏನೂ ಇಲ್ಲ ಅಂತಂದರೂ ಲಾಸ್ಟಲ್ಲಿ ಚಿಲ್ಲಿ ಫ್ಲೇಕ್ಸ್ ಕೂಡ ಹಾಕ್ಕೋಬೋದು. ಆರಿಗ್ಯಾನೋ ಮತ್ತು ಮಿಕ್ಸ್ಡ್ ಹರ್ಬ್ಸ್ನ ನೀವು ಸ್ಕಿಪ್ ಮಾಡ್ಕೋಬೋದು. ಎಲ್ಲ ಹಾಕಿದ್ಮೇಲೆ ಕೆಳಗಡೆ ಸೈಡಲ್ಲಿ ಮತ್ತೆ ಒಂದು ಸ್ಪೂನಷ್ಟು ನೀವು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕಿಬಿಟ್ಟು ಇದನ್ನು ಕ್ಲೋಸ್ ಮಾಡಿಬಿಟ್ಟು ನೀವು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು 5 ನಿಮಿಷ ಬೇಯಿಸ್ಕೊಳ್ಳಿ. ಇಲ್ಲ ಚೀಸ್ ಕರ್ಗೋ ತನಕ ಬೇಯಿಸ್ಕೊಂಡ್ರೂ ಸಾಕು. ಇವಾಗ ನೋಡಿ ಇದು ರೆಡಿ ಇದೆ. ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ಮ್ಯಾಗಿ ಪಿಜ್ಜಾ ನೋಡಿ ರೆಡಿ ಇದೆ. ಮನೆಯಲ್ಲಿ ಟ್ರೈ ಮಾಡಿ, ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ಸೊ ಇವತ್ತು ನಾನು ಮಾಡಿದ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.